ಓಲಾ ಗಾಡಿ ಆಗಲಿ, ನೀವು ಬೇರೆ ಯಾವುದೇ ಕಂಪ್ನಿ ಗಾಡಿ ತೊಗೊಂಡ್ರೂ ಕೂಡ ಎಲೆಕ್ಟ್ರಿಕ್ ಗಾಡಿ ಅದನ್ನು ಮೇಂಟೈನ್ ಮಾಡೋದ್ರಲ್ಲಿರುತ್ತೆ, ಅದ್ರನ್ನು ಓಡಿಸೋ ರೀತಿಲಿರುತ್ತೆ. ನೀವು ಗಾಡಿ ನಿಮ್ಮ ಹತ್ರ ಎಷ್ಟು ದಿನ ಉಳಿಯುತ್ತೆ ಅಂತ ಹೇಳೋದು. ಇವಾಗ ಸೇವಿಂಗ್ಸ್ ಅಂತ ಹೇಳೋದಾದರೆ ಇದರಲ್ಲಿ ಖಂಡಿತ ಸೇವಿಂಗ್ಸ್ ಆಗಿದೆ ನೋಡಿ. 1,41,944 ರೂಪಾಯಿ ನನಗೆ ಸೇವಿಂಗ್ಸ್ ಆಗಿರೋದು ತೋರಿಸ್ತಾ ಇರೋದು, ಪೆಟ್ರೋಲ್ ಸೇವಿಂಗ್ಸು. ನೀವು ಹೇಳ್ಬೋದು ಎಲೆಕ್ಟ್ರಿಕ್ ಚಾರ್ಜ್ ಕಟ್ಟಲ್ವ ನೀನು ಅಂತ. ಎಲೆಕ್ಟ್ರಿಕ್ ಚಾರ್ಜು ನಮ್ಮ ಗೌರ್ಮೆಂಟ್ ಅವರೇನು ಫ್ರೀ ಬೀಸ್ ಕೊಟ್ಟಿದ್ದಾರೆ ಅದರಲ್ಲೇ ಕೂಡ ಮೈನಸ್ ಆಗಿ ಹಂಗೂ ಕೂಡ 600ರಿಂದ 700 ರೂಪಾಯಿ ಬರ್ತಾಯಿದೆ. ಲಾಸ್ಟ್ ವೀಡಿಯೋಲು ಕೂಡ ಹೇಳ್ತಾ ಇದೆ. ನೀವು ಹಂಗೂ ಲೆಕ್ಕ ಹಾಕೊಂಡ್ರೆ ಇಲ್ಲಿವರೆಗೂ ಒಂದು ಎಲೆಕ್ಟ್ರಿಕ್ ಚಾರ್ಜ್ ಅಂತಲೇ ಒಂದು 20,000 ರೂಪಾಯಿವರೆಗೂ ನಾವು ಪೇ ಮಾಡಿರ್ಬೋದು. ಇನ್ನು ಬೇಸಿಕ್ ಸರ್ವಿಸ್ಗಳು, ಟೈಯರ್ ಚೇಂಜ್ಗಳು, ಬ್ರೇಕ್ ಪ್ಯಾಡ್ ಚೇಂಜ್ಗಳು ಇವೆಲ್ಲನೂ ಸೇರಿಸಿ ಒಂದು 20,000 ಅಂತ ಹಾಕ್ಕೊಳ್ಳಿ. ಇಲ್ಲಿವರೆಗೂ 40,000 ರೂಪಾಯಿ ಖರ್ಚಾಗಿದೆ ಸರ್ವಿಸ್. ಅಂದರೆ ಪೆಟ್ರೋಲ್ ಗಾಡಿಗೆ ಇಲ್ಲ ಅಂದರೂ ತಿಂಗಳಿಗೊಂದ್ಸಲ ಆಯಿಲ್ ಚೇಂಜ್ ಮಾಡಿಸು, 2 ತಿಂಗಳಿಗೊಂದ್ಸಲ ಸರ್ವಿಸ್ ಮಾಡಿಸು, 5,000ರಿಂದ 7,000 ರೂಪಾಯಿ ಆಗ್ತಿತ್ತು. ಒಂದೊಂದು ಸಲಕ್ಕೆ ಸರ್ವಿಸ್ ಬಿಟ್ಟರೆ 7,000 ರೂಪಾಯಿವರೆಗೂ ಖರ್ಚಾಗ್ತಿತ್ತು. ಆಕ್ಟಿವಾ ಗಾಡಿಗೆ ಗೊತ್ತಿರುತ್ತೆ, ಫಸ್ಟು 2 ವರ್ಷ ನಿಮಗೆ ಪೆಟ್ರೋಲ್ ಗಾಡಿ ಎಲ್ಲನೂ ಕೂಡ ಚೆನ್ನಾಗಿರುತ್ತೆ. ಆಮೇಲೆ ನಿಮಗೆ ಗೊತ್ತಾಗುತ್ತೆ ಅದ್ರ ಬಂಡವಾಳ, ಇಂಜಿನ್ ಕೆಲಸಗಳು ಅವೆಲ್ಲ ಗೊತ್ತಿರುತ್ತೆ. ಈ ಗಾಡೀಲಿ ಚೆನ್ನಾಗಿದೆ, ಟೆಕ್ನಾಲಜಿ ಎಲ್ಲ ಚೆನ್ನಾಗಿದೆ. ಇವರು ಸರ್ವಿಸ್ ಒಂದು ಕೊಟ್ಬಿಟ್ಟಿದ್ರೆ ಸೂಪರ್ ಗಾಡಿ, ನಂಬರ್ 1 ಗಾಡಿ ಅಂತ ಅನ್ಕೋಬೋದು. ಮತ್ತು ಡೀಪ್ ಕ್ಲೀನಿಂಗ್ ಅಂದರೆ ಏನೂ ಇಲ್ಲ. ನಿಮ್ಗೆ ಗಾಡಿ ಫುಲ್ ಬಿಚ್ಚಿಬಿಟ್ಟು ಒಳಗಡೆ ಎಲ್ಲ ವಾಟ್ರ್ ವಾಶ್ ಮಾಡಿ, ವಯರಿಂಗ್ ಎಲ್ಲ ಏನಾದರೂ ಲೂಸ್ ಆಗಿದರೆ ಅದನ್ನು ಟೈಟ್ ಮಾಡಿ ಫಿಕ್ಸ್ ಮಾಡಿಕೊಡ್ತಾರೆ. ಮತ್ತು ಒಳಗಡೆ ಎಲ್ಲ ಡಸ್ಟ್ ಎಲ್ಲ ಕೂತ್ಕೊಂಡಿರುತ್ತೆ, ಮಣ್ಣೆಲ್ಲ ಕೂತ್ಕೊಂಡಿರುತ್ತೆ. ನೀವೆಲ್ಲ ಮಳೆಗಾಲದಲ್ಲೆಲ್ಲ ಓಡಾಡಿರ್ತೀರ, ಎಲ್ಲ ಕೆಸರುಗಳೆಲ್ಲ ಓಡಾಡ್ದಿರಲ್ಲ, ಅಲ್ಲಿ ಹೋಗಿ ಮೋಟ್ರ್ ಮೇಲೆಲ್ಲ ಹೋಗಿ ಮಣ್ಣೆಲ್ಲ ಕೂತಿರುತ್ತೆ. ಆ ಕಾರಣಕ್ಕೋಸ್ಕರ ಅದು ವಯರ್ಗಳೆಲ್ಲ ಕರೆಂಟ್ ಪಾಸು ಸರಿಯಾಗಿ ಆಗ್ತಾ ಇರೋಲ್ಲ. ಮತ್ತು ಮೋಟ್ರಿಗೆ ಪ್ರೆಷರ್ ಬರ್ತಾ ಇರುತ್ತೆ, ಕೂಲಿಂಗ್ ಆಗಬೇಕು. ನಾವು ಯಾವುದೇ ಮೋಟ್ರನ್ನ ರನ್ನಿಂಗ್ ಮಾಡ್ತಾ ಇದ್ದೀವಿ ಅಂದರೆ ಅದು ಹೀಟ್ ಆದರೆ ಮೈಲೇಜ್ ಕಮ್ಮಿ ಆಗೇ ಆಗುತ್ತೆ. ಯಾಕಂದರೆ ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ರಘು. ಮತ್ತೊಂದು ವೀಡಿಯೋಗೆ ಸ್ವಾಗತ. ಇವತ್ತು ಬಂದು ನಾನು ಪಾರ್ಟ್ ಟೈಮಲ್ಲಿ ರ್ಯಾಪಿಡೋ ಮತ್ತು ಪೋರ್ಟರು, ಊಬರು ಎಲ್ಲ ಅಪ್ಲಿಕೇಶನ್ನು ಆನ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಟೈಮ್ ಬಂದು ಕರೆಕ್ಟಾಗಿ 5:15 ಆಯಿತು. ಇವಾಗ ನಾನು ಜಾಲಹಳ್ಳಿ ಅಬ್ಬಿಗೆರೆ ಹತ್ರ ಇದ್ದೀನಿ. ವೆಯ್ಟ್ ಮಾಡ್ತಾಯಿದ್ದೀನಿ ಗುರು, ಅರ್ಧ ಗಂಟೆಯಿಂದ ಆನ್ ಮಾಡಿ ಪೋರ್ಟರಲ್ಲಿ ಯಾವ್ದಾರು ಆರ್ಡ್ರ್ ಸಿಗುತ್ತಾ ಅಂತ, ಸಿಕ್ಕಿಲ್ಲ. ಮತ್ತು ಇನ್ನೊಂದು ತುಂಬ ಜನ ಕೇಳ್ತಾಯಿದ್ರಿ, 2.5 ಇಯರ್ಸ್ ಆಯಿತು ಗಾಡಿ ತಗೊಂಡು, ಗಾಡಿ ಹೇಗಿದೆ ಬ್ರೋ, ಇವಾಗಲೂ ಚೆನ್ನಾಗಿದೆಯಾ, ರನ್ನಿಂಗ್ ಆಗ್ತಿದೆಯಾ, ಏನಾದ್ರು ಪ್ರಾಬ್ಲಮ್ ಇದೆಯಾ ಅಂತ ಓಲಾ ಗಾಡಿ ಬಗ್ಗೆ ಕೇಳ್ತಾಯಿದ್ರಿ. ಇದು ಓಲಾ ಗಾಡಿ ಸೆಕೆಂಡ್ ಜನ್ರೇಷನ್ನು. ಇವಾಗ ಕರೆಕ್ಟಾಗಿ ಬಂದು ಈ ಏಪ್ರಿಲ್ 1ಗೆ 2 ವರ್ಷ 4 ತಿಂಗಳಾಯಿತು ತಗೊಂಡು, 2.5 ವರ್ಷ ಆಯಿತು ಅಂತ ಅಂದ್ಕೊಳ್ಳಿ. ಇಲ್ಲಿವರೆಗೂ ಓಡಿಸಿರೋ ಕಿಲೋಮೀಟ್ರ್ ಬಂದು ಇಲ್ಲೇ ತೋರಿಸುತ್ತೆ, 60,659 ಕಿಲೋಮೀಟ್ರ್ ಓಡಿಸ್ತಿದ್ದೀನಿ. ಸೇವಿಂಗ್ಸ್ ಆಗಿರೋ ಅಮೌಂಟ್ ಇದ್ರ ಪ್ರಕಾರ 2.5 ರೂಪಾಯಿ ಏನೋ ಕಿಲೋಮೀಟ್ರಿಗೆ, 2 ರೂಪಾಯಿ 20 ಪೈಸೆ 30 ಪೈಸೆ ಏನೋ ಬರುತ್ತೆ. 1,41,947 ರೂಪಾಯಿ ಸೇವಿಂಗ್ಸು. ಇದುವರೆಗೂ ನಾನು ಈ ಗಾಡಿ ತಗೊಂಡಾಗ 1,64,000 ರೂಪಾಯಿ ಏನೋ ಇತ್ತು ಈ ಗಾಡಿ ತಗೊಂಡು, ವ್ಯಾಲ್ಯೂ ಅವಾಗಿದ್ದಿದ್ದು. ಬರ್ತಾ ಎಲ್ಲ ಗಾಡಿನೂ ಹೈಕ್ ಆದರೆ ಇದು ಡೌನ್ ಆಗ್ತಾ ಬಂತು. ಯಾಕೆಂದರೆ ಆಫರ್ಸ್ಗಳು, ಡಿಸ್ಕೌಂಟ್ಗಳು, ಸಬ್ಸಿಡಿಗಳು ಅವನ್ನೆಲ್ಲ ಕೊಟ್ಟು ಸೇಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನಾನು ತಗೊಂಡಿದ್ದು ಇದನ್ನು ಗಾಡಿನ ಸೇವಿಂಗ್ಸ್ಗೋಸ್ಕರನೇ ತಗೊಂಡಿದ್ದು. ನಾನು ಬೆಂಗಳೂರಲ್ಲಿ ಇಲ್ಲ ಅಂದರೂ 8-9 ವರ್ಷದಿಂದ ನಾನು ಮಾರ್ಕೆಟಿಂಗ್ ಫೀಲ್ಡಲ್ಲಿ ಇರೋದ್ರಿಂದ, ಮತ್ತು ಪಾರ್ಟ್ ಟೈಮಲ್ಲಿ ಡೆಲಿವರಿ ಕೆಲಸ ಮಾಡೋದ್ರಿಂದ ನನ್ನ ಹತ್ರ ಆಕ್ಟಿವಾ ಗಾಡಿ ಇತ್ತು. ಅದರಲ್ಲಿ ಮೇಂಟೈನ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಯಾಕಂದರೆ ಪೆಟ್ರೋಲ್ ರೇಟು ಕೂಡ ನಾನು ತಗೊಂಡಾಗ ಆಕ್ಟಿವಾ ಗಾಡಿ 60 ರೂಪಾಯಿ ಇತ್ತು ಪೆಟ್ರೋಲು ಲೀಟ್ರಿಗೆ. ಆವಾಗ ನಾನು ಗಾಡಿ ತೊಗೊಂಡಾಗ, ಇಲ್ಲ ಅಂದರೂ ಒಂದು 10 ವರ್ಷ ಹಿಂದೆ ನಾನು ಆಕ್ಟಿವಾ ಗಾಡಿ ತೊಗೊಂಡಿದ್ದು. ನಾನು ಕೆಲಸಕ್ಕೆ ಜಾಯ್ನ್ ಆಗೋಕ್ಕೆ ಮುಂಚೆ ನಾನು ಕಾಲೇಜಿಗೆ ಹೋಗ್ತಾಯಿದ್ದ ಟೈಮಲ್ಲಿ. ಆವಾಗಿಂದ ನಾನು ಓಡಿಸ್ಕೊಂಡು ಬರ್ತಾಯಿದ್ದೆ. ಎಲ್ಲೆಲ್ಲೂ ಕೆಲಸಕ್ಕೆ ಹೋಗ್ತೀನಿ ಅಲ್ಲಿಗೆಲ್ಲ ಅದೇ ಗಾಡಿನ ಯೂಸ್ ಮಾಡ್ತಾಯಿದ್ದೆ. ಪೆಟ್ರೋಲು ಬರ್ತಾ ಜಾಸ್ತಿ ಆಯಿತು. ಮತ್ತು ಸರ್ವೀಸು ಕೂಡ ಹಂಗೆ ಬರ್ತಿತ್ತು ಗುರು. ಫಸ್ಟ್ ಸ್ಟಾರ್ಟಿಂಗಲ್ಲಿ ಪೆಟ್ರೋಲ್ ಗಾಡಿ ಎಲ್ಲ ಸರ್ವೀಸು 1-2 ವರ್ಷ ಏನು ಪ್ರಾಬ್ಲಮ್ ಬರೋಲ್ಲ. 2 ವರ್ಷ ಆದಮೇಲೆ ಸ್ಟಾರ್ಟ್ ಆಯಿತು ಗುರು ಆಕ್ಟಿವಾ ಗಾಡಿದು. 2 ತಿಂಗಳು 3 ತಿಂಗಳಿಗೂ ಆಯಿಲ್ ಚೇಂಜ್ ಮಾಡಿಸು, ಬ್ರೇಕ್ಸು ಏನೇನೋ ಚೇಂಜ್ ಮಾಡಿಸು. ಮತ್ತು ಇಂಜಿನ್ ಪ್ರಾಬ್ಲಮ್ ಬರೋದೇ ಇರಲಿ, ಇಂಜಿನ್ ಬೋರ್ ಬಂತು ಗುರು ಒಂದ್ಸಲ ಇಂಜಿನ್ ಬೋರ್ ಕೂಡ ಬಂತು ಲಾಕ್ಡೌನ್ ಟೈಮಲ್ಲಿ. ಆವಾಗಿಲ್ಲ ಅಂದರೂ ಒಂದು 15,000 ಖರ್ಚು ಮಾಡಿಬಿಟ್ಟಿದ್ದೀನಿ ಆಕ್ಟಿವಾ ಗಾಡಿಗೆ. ಆ ಥರ ಎಲ್ಲ ಪ್ರಾಬ್ಲಮ್ ಬರ್ತಿತ್ತು. ಅದಾದಮೇಲೆ ನಾನು ದಿನಕ್ಕೆ ಇಲ್ಲ ಅಂದರೂ ಒಂದು 70ರಿಂದ 80 ಕಿಲೋಮೀಟ್ರು ತಿರುಗಾಡ್ತೀನಿ. ಆಫೀಸ್ಗೆ ನೋಡಿ ಅಪ್ ಆ್ಯಂಡ್ ಡೌನ್ ಮಾಡೋದೇ 35 ಕಿಲೋಮೀಟ್ರ್ ಆಗುತ್ತೆ. ಮತ್ತು ಎಲ್ಲಾದರೂ ನಮ್ಮ ಕ್ಲೈಂಟ್ಗಳು ಮೀಟ್ ಮಾಡೋದಾಗಲಿ, ಮತ್ತು ನಾವು ಸ್ಟೋರ್ಗಳಿಗೆಲ್ಲ ಸಪ್ಲೈ ಮಾಡ್ತೀವಿ ಟೀ ಶರ್ಟ್ಸ್ಗಳು ಅವೆಲ್ಲನೂ. ಅದಕ್ಕೆಲ್ಲ ನಾವು ತಿರುಗಾಡಲೇಬೇಕಾಗುತ್ತೆ ಬೆಂಗಳೂರಲ್ಲೆಲ್ಲ.
ಆ ಕಾರಣಕ್ಕೋಸ್ಕರ ನನಗೆ ಓಲಾದಲ್ಲಿ ಫಸ್ಟ್ ಜನ್ರೇಷನ್ ಬಂದಿದ್ದಾಗ ನನಗೆ ಅಷ್ಟೊಂದು ಇಂಟ್ರೆಸ್ಟ್ ಇರಲಿಲ್ಲ. ನಿಜ ಹೇಳಬೇಕು ಅಂದರೆ ಓಲಾ ಎಲೆಕ್ಟ್ರಿಕ್ ಗಾಡಿ ಅಂದರೆ ನನಗೆ ಇಷ್ಟ ಇರಲಿಲ್ಲ. ನೋಡೋಣ, ಎಲೆಕ್ಟ್ರಿಕ್ ಗಾಡಿ ಬಿಟ್ಟು ಬೇರೆ ಯಾವುದಾದ್ರು ತಗೊಳ್ಳೋಣ ಅಂತಲೇ ಪ್ಲ್ಯಾನಿಂಗ್ ಇತ್ತು. ಆದರೆ ಏನು ಅನ್ನಿಸ್ತು ಏನೋ ಗೊತ್ತಿಲ್ಲ, ಓಲಾ ಸೆಕೆಂಡ್ ಜನ್ರೇಷನ್ ಅಡ್ವರ್ಟೈಸ್ಮೆಂಟ್ ನೋಡಿದೆ. ಇದರಲ್ಲಿ 180 ಕಿಲೋಮೀಟ್ರ್ ಮೈಲೇಜ್ ಕೊಡುತ್ತೆ, IDC ರೇಂಜ್ ಅಂತ ಹಾಕಿತ್ತು. ನನಗೆ IDC ಎಲ್ಲ ಗೊತ್ತಿಲ್ಲ, ಅಷ್ಟೊಂದು ಐಡಿಯಾನೂ ಕೂಡ ಇರಲಿಲ್ಲ. 180 ಕಿಲೋಮೀಟ್ರ್ ಆದರೆ ಆರಾಮಾಗಿ ನಾನು 2 ದಿವಸ ಚಾರ್ಜ್ ಮಾಡ್ಕೊಂಡು ಓಡಿಸ್ಕೋಬೋದು ಅಂತ ತಗೊಂಡೆ ಈ ಗಾಡಿನ. ಆಮೇಲೆ ಗೊತ್ತಾಯಿತು ನನಗೆ ಇದು 143 ಕಿಲೋಮೀಟ್ರ್ ಕೊಡುತ್ತೆ ನಾರ್ಮಲ್ ಮೋಡಲ್ಲಿ. ನೀವು ಇಕೋ ಮೋಡಲ್ಲೇ ಓಡಿಸಿದ್ರೆ 180ವರೆಗೂ ಬರುತ್ತೆ ಅಂತ ಹೇಳಿದ್ರು. ಆಮೇಲೆ ನಾನು ಇರಲಿ ಬಿಡು ಅಂದ್ಬಿಟ್ಟು ರನ್ ಮಾಡ್ಕೊಂಡು ಬಂದೆ. ಆವಾಗಿಂದ ನಾನು ವೀಡಿಯೋ ನೋಡಿರೋರು ಗೊತ್ತಿರುತ್ತೆ, ನಾನು ಎಲ್ಲ ಅಪ್ಡೇಟು ಕೂಡ ಮಾಡಿದ್ದೀನಿ, ಯಾವಾಗ ಸರ್ವಿಸ್ ಬಂತು, ಏನೇನು ಪ್ರಾಬ್ಲಮ್ ಬಂತು ಅಂತ. ಸ್ಟಾರ್ಟಿಂಗ್ ಒಂದು ತಿಂಗಳಲ್ಲಿ ನನಗೆ ಇದು ಸಾಫ್ಟ್ವೇರ್ ಇಶ್ಯೂ ಬಂತು. ಅಂದರೆ ಹೋಗ್ತಾ ಗಾಡಿ ಡಿಸ್ಪ್ಲೇ ಆಫ್ ಆಗೋದು, ಸ್ಟಾರ್ಟ್ ಆಗದೆ ಇರೋದು, ಅದೆಲ್ಲ ಬಂತು. ಆಮೇಲೆ ಯಾವಾಗ ಸಾಫ್ಟ್ವೇರ್ ಅಪ್ಡೇಟ್ ಬಿಟ್ಟರು, ಸಾಫ್ಟ್ವೇರು ಅಪ್ಡೇಟ್ ಮಾಡಿಕೊಂಡೆ. ಆವಾಗಿಂದ ಏನು ಪ್ರಾಬ್ಲಮ್ ಅಷ್ಟೊಂದು ಬರಲಿಲ್ಲ, ಮೇಜರ್ ಪ್ರಾಬ್ಲಮ್ ಬಂದಿಲ್ಲ ಗುರು. ಬೇರೆಯವ್ರಿಗೆ ಬಂದಂಗೆ ಯಾವುದೇ ಥರ ಪ್ರಾಬ್ಲಮ್ ಬಂದಿಲ್ಲ ನನಗೆ. ಬೇಸಿಕ್ ಪ್ರಾಬ್ಲಮ್ಗಳು ಬ್ರೇಕ್ಸ್ ಸವಿಯೋದು ಮತ್ತು ಬೆಲ್ಟ್ ಕಟ್ ಆಗೋದು, ಅದೇನೇ ನಾನು ವೀಡಿಯೋ ಹಾಕಿರೋದೆಲ್ಲ ಅದೇನೇ, ನೀವು ಬೇಸಿಕ್ ಸರ್ವಿಸೇ ಹಾಕಿರೋದು. ಮತ್ತು ಈ 1 ವರ್ಷದಲ್ಲಿ ನನಗೆ ಆಗಿರೋದು ಏನು ಎಫೆಕ್ಟ್ ಅಂತ ಹೇಳೋದಾದರೆ ರ್ಯಾಟ್ ಬೈಟ್ ಆಗಿರೋದು, ಅದೇ ನಂದು ಮೇನ್ ಸರ್ವಿಸ್ ಆಗಿರೋದು. ರ್ಯಾಟ್ ಬೈಟ್ ಆದಾಗ ನಮ್ಮ ಸಂತು ಬ್ರೋ ಅವರು ಒಂದು ಸಲ ಬಂದು ನಮ್ಮ ಮನೆ ಹತ್ರ ಮಾಡಿಕೊಟ್ರು. ಅದು ಚೆನ್ನಾಗಿ, ಅವಾಗಿಂದ ಯಾವುದೇ ಥರ ರ್ಯಾಟ್ ಬೈಟ್ ಆಗಿಲ್ಲ. ಅದಕ್ಕೆ ಮುಂಚೆ ಒಂದು ಸಲ ರ್ಯಾಟ್ ಬೈಟ್ ಆಗಿತ್ತು, ಅದು ಕಂಪ್ನಿಗೆ 2 ಸಲ ಎತ್ಕೊಂಡು ಹೋಗಿದ್ದಾರೆ. ಆ ರ್ಯಾಟ್ ಬೈಟ್ದು ವೈರ್ ಎಲ್ಲ ಕಟ್ ಮಾಡಿತ್ತು, ಅದು ಫ್ರೀಯಾಗಿ ಕೂಡ ಎತ್ಕೊಂಡು ಹೋಗಿ ಸರ್ವಿಸ್ ಮಾಡಿಕೊಟ್ಟಿದ್ರು. ಆವಾಗ ಕೂಡ ನಾನು 3,000 ರೂಪಾಯಿನೋ ನಾನು ಸಬ್ಸ್ಕ್ರಿಪ್ಷನ್ ತೊಗೊಂಡಿದ್ದೆ ಆ್ಯನ್ಯುವಲ್ ಮೇಂಟೆನೆನ್ಸು, ಅದರಿಂದ ಬಚಾವಾದೆ. ಇಲ್ಲ ಅಂದರೆ ಗಾಡಿನ ಗೀಟರ್ ಮಾಡ್ಕೊಂಡೋಗಿ ಶೋರೂಮಲ್ಲಿ ಬಿಡಬೇಕಾಯ್ತಿತ್ತು, ಅಂದರೆ ಸರ್ವಿಸ್ ಸೆಂಟ್ರಲ್ಲಿ ಬಿಡಬೇಕಾಯ್ತು. ಅದಕ್ಕೇನು ಬೆನಿಫಿಟ್ ಅಂತ ಹೇಳೋದಾದರೆ, ನಾನು ಸಬ್ಸ್ಕ್ರಿಪ್ಷನ್ ತೊಗೊಂಡಿರೋದ್ರಿಂದ ಅವರೇ 3 ಸಲ ನನ್ನ ಗಾಡಿ ಎತ್ಕೊಂಡು ಹೋಗಿದ್ದಾರೆ. ಒಂದು ಸಲ ಬೆಲ್ಟ್ ಕಟ್ ಆಗಿರೋದಕ್ಕೆ, ಒಂದು ಸಲ ರ್ಯಾಟ್ ಬೈಟ್ ಆಗಿರೋದಕ್ಕೆ, ಇನ್ನೊಂದು ಸಲ ರ್ಯಾಟ್ ಬೈಟ್ ಆಗಿರೋದಕ್ಕೆ, 3 ಸಲ ರ್ಯಾಟ್ ಬೈಟ್ ಆಗಿರೋದು ಇದುವರೆಗೂ. ಸಂತು ಬ್ರೋ ಅವರು ಯಾವಾಗ ನಂದು ಗಾಡಿ ರೆಡಿ ಮಾಡಿಕೊಟ್ಟು ಅವರು ಒಂದು ಸ್ವಲ್ಪ ಗೈಡ್ ಮಾಡಿದ್ರು. ಅವ್ರ ನಂಬರ್ ಬೇಕಾದ್ರೂ ಹಾಕ್ತೀನಿ, ಈ ಥರ ರ್ಯಾಟ್ ಬೈಟ್ ಆಗದಿರೋ ಥರ ಯಾವ ಥರ ನೋಡ್ಕೋಬೇಕು ಅಂತ ಗೈಡ್ ಮಾಡಿದ್ರು. ಆವಾಗಿಂದ ಇಲ್ಲಿವರೆಗೂ ಕೂಡ 1 ಇಯರಿಂದ ಯಾವುದೇ ಥರ ರ್ಯಾಟ್ ಬೈಟ್ ಆಗಿಲ್ಲ, ದೇವ್ರ ದಯದಿಂದ. ಅಲ್ಲಿಂದ ಇಲ್ಲಿವರೆಗೂ ಆರಾಮಾಗಿ ರನ್ ಮಾಡ್ಕೊಂಡು ಬರ್ತಾಯಿದ್ದೀನಿ. ಇದಿಷ್ಟು ಓಲಾ ಕತೆ. ಸೇವಿಂಗ್ಸ್ ಆಗಿದೆಯಾ ಅಂತ ಕೇಳ್ತಿರೋ ತುಂಬ ಜನ. ಸೇವಿಂಗ್ಸ್ ಮೇನ್ ಅದೇನೇ ಅಲ್ವಾ. ಎಲೆಕ್ಟ್ರಿಕ್ ಗಾಡಿ ತೊಗೊಳೋದೆಲ್ಲರೂ ಕೂಡ ಸೇವಿಂಗ್ಸ್ಗೋಸ್ಕರನೇ ತೊಗೊಂಡಿರೋದು. ನನಗೂ ಸೇವಿಂಗ್ಸ್ ಆಗಿದೆ ಪೆಟ್ರೋಲ್ ಗಾಡಿಗೆ ಕಂಪೇರ್ ಮಾಡಿದ್ರೆ. ಅಂದರೆ ನನಗೆ ಲಾಂಗ್ ಜರ್ನಿ ಮಾಡಬೇಕು, ಬೆಂಗಳೂರು ಬಿಟ್ಟು ಹೊರಗಡೆ ಎಲ್ಲ ಓಡಾಡಬೇಕು, ಆ ಥರ ಎಲ್ಲ ಸೀನ್ ಇಲ್ಲ ಗುರು. ಆ ಥರ ಅಂದರೆ ಒಂದು ಆಕ್ಟಿವಾ ಗಾಡಿನೂ ಕೂಡ ಮನೇಲೇ ಇದೆ. ನಾನು ಲಾಂಗ್ ರೈಡ್ ಕೂಡ ಹೋಗೋದು ಇಲ್ಲ ಜಾಸ್ತಿ, ಆಕ್ಟಿವಾ ಗಾಡೀಲೂ ಕೂಡ ಹೋಗಲ್ಲ. ಪೆಟ್ರೋಲ್ ಗಾಡೀಲಿ ಲಾಂಗ್ ರೈಡು ಹೋಗಿದ್ದೀನಿ, ಮೈಸೂರು ಅಲ್ಲೆಲ್ಲ ನಮ್ಮ ಆಕ್ಟಿವಾ ಗಾಡೀಲೆಲ್ಲ ಹೋಗ್ಬಿಡ್ತೀನಿ. ಆ ಕಡೆ ಎಲ್ಲ ಹೋಗಬೇಕು ಅಂದರೆ ಈ ಗಾಡೀಲಿ ಲಾಂಗ್ ರೈಡ್ ಹೋಗಿರೋದು ಕೋಲಾರಕ್ಕೆ. ಕೋಲಾರಕ್ಕೆ ಹೋಗ್ಬಿಟ್ಟು ಅಲ್ಲಿಂದ ಚಾರ್ಜ್ ಮಾಡ್ಕೊಂಡು ಮತ್ತೆ ಬಂದಿದ್ದೀನಿ. ಅಲ್ಲೂ ಕೂಡ ಫಾಸ್ಟ್ ಚಾರ್ಜಿಂಗ್ ಇತ್ತು ಅವಾಗೆಲ್ಲ. ಸ್ಟಾರ್ಟಿಂಗ್ 1 ವರ್ಷ ಚೆನ್ನಾಗಿ ಕೊಟ್ಟವರು. ನಾನು ಗಾಡಿ ತೊಗೊಂಡು ಟೈಮಲ್ಲೆಲ್ಲ ಫಾಸ್ಟ್ ಚಾರ್ಜರ್ ಎಲ್ಲ ಕಡೆಯೂ ಇತ್ತು, ಚಾರ್ಜ್ ಮಾಡ್ಕೊಳ್ತಾಯಿದ್ದೆ. ಇವಾಗ ಫಾಸ್ಟ್ ಚಾರ್ಜರ್ ಅಂದರೆ ಏನು ಅಂತ ಕೇಳ್ತಾರೆ ಎಲ್ಲರೂ. ಓಲಾ ಗಾಡಿಗೆ ಫಾಸ್ಟ್ ಚಾರ್ಜರ್ ಇತ್ತಾ ಅಂತ ಅನ್ನೋ ಥರ ಆಗೋಗಿದೆ. ಫಾಸ್ಟ್ ಚಾರ್ಜರ್ ಇಲ್ಲವೇ ಇಲ್ಲ ಸರ್ವೀಸು. ಇವಾಗ ಒಂದೇ ಒಂದು ಗಾಡಿ ಇವಾಗ ಫಾಸ್ಟ್ ಚಾರ್ಜಿಂಗ್ ಕೊಡ್ತಾ ಇರೋದು, ಅದು ಏತರು ಅವ್ರದ್ದು ವಿಡಾ ಅಂತ ಇದೆ, ಹೀರೋ ಅವ್ರದ್ದು. ಅವರಿಬ್ಬರು ಸೇರಿ ಒಂದೇ ಫಾಸ್ಟ್ ಚಾರ್ಜಿಂಗ್ ಸ್ಟೇಷನ್ ಕೊಡ್ತಾ ಇದ್ದಾರೆ, ಅದರಲ್ಲಿ ಫಾಸ್ಟ್ ಚಾರ್ಜಿಂಗ್ ಆಗ್ತಾಯಿದೆ. ಅದು ಬಿಟ್ಟರೆ ಬೇರೆ ಯಾವುದೋ ಕಂಪ್ನಿನೂ ಕೂಡ ಫಾಸ್ಟ್ ಚಾರ್ಜಿಂಗ್ ಕೊಡ್ತಾ ಇಲ್ಲ. ಈ ಥರ ಎಲ್ಲ ಏರಿಯಾದಲ್ಲೂ ಸಿಗೋ ಥರ ಕೊಡ್ತಾ ಇಲ್ಲ. ಈ ಓಲಾದಲ್ಲಿ ಕತೆ ಮುಗ್ದೋಯ್ತು, ಗೋವಿಂದ ಅಂತ ಎಲ್ಲ ಕಡೆಯೂ ಕ್ಲೋಸ್ ಮಾಡಿಬಿಟ್ಟ. ಇವಾಗ ಸೇವಿಂಗ್ಸ್ ಅಂತ ಹೇಳೋದಾದರೆ ಇದರಲ್ಲಿ ಖಂಡಿತ ಸೇವಿಂಗ್ಸ್ ಆಗಿದೆ ನೋಡಿ. 1,41,944 ರೂಪಾಯಿ ನನಗೆ ಸೇವಿಂಗ್ಸ್ ಆಗಿರೋದು ತೋರಿಸ್ತಾ ಇರೋದು, ಪೆಟ್ರೋಲ್ ಸೇವಿಂಗ್ಸು. ನೀವು ಹೇಳ್ಬೋದು ಎಲೆಕ್ಟ್ರಿಕ್ ಚಾರ್ಜ್ ಕಟ್ಟಲ್ವ ನೀನು ಅಂತ. ಎಲೆಕ್ಟ್ರಿಕ್ ಚಾರ್ಜು ನಮ್ಮ ಗೌರ್ಮೆಂಟ್ ಅವರೇನು ಫ್ರೀ ಬೀಸ್ ಕೊಟ್ಟಿದ್ದಾರೆ, ಅದರಲ್ಲೇ ಕೂಡ ಮೈನಸ್ ಆಗಿ ಹಂಗೂ ಕೂಡ 600ರಿಂದ 700 ರೂಪಾಯಿ ಬರ್ತಾಯಿದೆ. ಲಾಸ್ಟ್ ವೀಡಿಯೋಲು ಕೂಡ ಹೇಳ್ತಾ ಇದೆ. ನೀವು ಹಂಗೂ ಲೆಕ್ಕ ಹಾಕೊಂಡ್ರೆ ಇಲ್ಲಿವರೆಗೂ ಒಂದು ಎಲೆಕ್ಟ್ರಿಕ್ ಚಾರ್ಜ್ ಅಂತಲೇ ಒಂದು 20,000 ರೂಪಾಯಿವರೆಗೂ ನಾವು ಪೇ ಮಾಡಿರ್ಬೋದು. ಇನ್ನು ಬೇಸಿಕ್ ಸರ್ವಿಸ್ಗಳು, ಟೈಯರ್ ಚೇಂಜ್ಗಳು, ಬ್ರೇಕ್ ಪ್ಯಾಡ್ ಚೇಂಜ್ಗಳು ಇವೆಲ್ಲನೂ ಸೇರಿಸಿ ಒಂದು 20,000 ಅಂತ ಹಾಕೊಳ್ಳಿ. ಇಲ್ಲಿವರೆಗೂ 40,000 ರೂಪಾಯಿ ಖರ್ಚಾಗಿದೆ ಸರ್ವಿಸ್ಗಂತಲೇ. ಪೆಟ್ರೋಲ್ ಗಾಡಿಗೆ ಕಂಪೇರ್ ಮಾಡಿದ್ರೆ ಇಲ್ಲಿವರೆಗೂ ಸೇವಿಂಗ್ಸು
ಆಗಿದೆ ಅಂತ ಹೇಳ್ಬೋದು. ಯಾಕಂದರೆ ಪೆಟ್ರೋಲ್ ಗಾಡಿಗೆ ಇಲ್ಲ ಅಂದರೂ ತಿಂಗಳಿಗೊಂದ್ಸಲ ಆಯಿಲ್ ಚೇಂಜ್ ಮಾಡಿಸು, 2 ತಿಂಗಳಿಗೊಂದ್ಸಲ ಸರ್ವಿಸ್ ಮಾಡಿಸು, 5,000 ರಿಂದ 7,000 ರೂಪಾಯಿ ಆಗ್ತಿತ್ತು. ಒಂದೊಂದು ಸಲಕ್ಕೆ ಸರ್ವಿಸ್ ಬಿಟ್ಟರೆ 7,000 ರೂಪಾಯಿವರೆಗೂ ಖರ್ಚಾಗ್ತಿತ್ತು. ಆಕ್ಟಿವಾ ಗಾಡಿಗೆ ಗೊತ್ತಿರುತ್ತೆ, ಫಸ್ಟು 2 ವರ್ಷ ನಿಮಗೆ ಪೆಟ್ರೋಲ್ ಗಾಡಿ ಎಲ್ಲನೂ ಕೂಡ ಚೆನ್ನಾಗಿರುತ್ತೆ. ಆಮೇಲೆ ನಿಮಗೆ ಗೊತ್ತಾಗುತ್ತೆ ಅದ್ರ ಬಂಡವಾಳ, ಇಂಜಿನ್ ಕೆಲಸಗಳು ಅವೆಲ್ಲ ಗೊತ್ತಿರುತ್ತೆ. ಅದು ಮೇಂಟೈನ್ ಮಾಡೋದು ಮೇಲೆ ಡಿಪೆಂಡ್ ಇರುತ್ತೆ. ಇದೂ ಅಷ್ಟೇ, ಓಲಾ ಗಾಡಿ ಆಗಲಿ, ನೀವು ಬೇರೆ ಯಾವುದೇ ಕಂಪ್ನಿ ಗಾಡಿ ತೊಗೊಂಡ್ರೂ ಕೂಡ ಎಲೆಕ್ಟ್ರಿಕ್ ಗಾಡಿ ಅದನ್ನು ಮೇಂಟೈನ್ ಮಾಡೋದ್ರಲ್ಲಿರುತ್ತೆ, ಅದ್ರನ್ನು ಓಡಿಸೋ ರೀತಿಲಿರುತ್ತೆ. ನೀವು ಗಾಡಿ ನಿಮ್ಮ ಹತ್ರ ಎಷ್ಟು ದಿನ ಉಳಿಯುತ್ತೆ ಅಂತ ಹೇಳೋದು. ಇಲ್ಲಿವರೆಗೂ ನಮ್ಮದು ವ್ಯಾರಂಟಿ ಬಂದು 60,000ವರೆಗೂ ಕೊಟ್ಟಿದ್ದರು. ಇಲ್ಲಿಗೆ ವ್ಯಾರಂಟಿ ಕತೆ ಮುಗೀತು. ಈ ಕಂಪ್ನಿಗೂ ಈ ಗಾಡಿಗೂ ಸಂಬಂಧ ಇಲ್ಲ. ಆದರೆ ಸರ್ವಿಸ್ ಮಾಡಿಸ್ಬೇಕು ಅಂದರೆ ಕಂಪ್ನಿಯವರು ಇಲ್ಲಿವರೆಗೂ ಯಾವುದೇ ಥರ ಸರ್ವೀಸು ಚೆನ್ನಾಗಿ ಕೊಡ್ತಾಯಿಲ್ಲ, ಯಾರಿಗೂ ಕೂಡ ಸರ್ವಿಸ್ ಚೆನ್ನಾಗಿ ಕೊಡ್ತಾಯಿಲ್ಲ. ಏನೋ ಮಾಡ್ತಾಯಿದ್ದೀವಿ ಅಂತ ನೋಟಿಫಿಕೇಷನ್ ಬರುತ್ತೆ ಅಷ್ಟೇ. ಅದು ಮಾಡ್ತಾ ಇದ್ದಾರೆ ಅಂತಲೇ ಗೊತ್ತಾಗ್ತಾಯಿಲ್ಲ. ಅವರು ಸರ್ವೀಸು ಪ್ರಾಬ್ಲಮ್ ಇದೆ, ಎಲ್ಲ ಕಡೆಯೂ ಕೂಡ ಸರ್ವಿಸ್ ಸೆಂಟರ್ಗಳನ್ನ ಕ್ಲೋಸ್ ಮಾಡ್ಕೊಂಡು ಬರ್ತಾಯಿದ್ದಾರೆ. ಅದಕ್ಕೆ ಕೂಡ ಇವಾಗ ಸೇಲ್ಸು ಕೂಡ ಪಾತಾಳಕ್ಕೆ ಇಳಿದಿದೆ ಅಂತ ಹೇಳ್ಬೋದು ಓಲಾ ಗಾಡಿದು. ಓಲಾ ಗಾಡಿ ತಗೊಂಡಿರೋರು ಆಲ್ಮೋಸ್ಟ್ ಎಲ್ಲರೂ ಕೂಡ ಒಂದು 50% ಜನ ಪಾಸಿಟಿವ್ ಆಗೇ ಮಾತಾಡ್ತಾ ಇದ್ದಾರೆ. ಅಂದರೆ ಈ ಗಾಡಿ ಚೆನ್ನಾಗೇ ಇದೆ ಗುರು, ನಾನು ಚೆನ್ನಾಗೇ ಯೂಸ್ ಮಾಡ್ತಾಯಿದ್ದೀನಿ, ಏನು ಪ್ರಾಬ್ಲಮ್ ಇಲ್ಲ ಅಂತಲೂ ಕೂಡ ಯೂಸ್ ಮಾಡ್ತಾಯಿದ್ದಾರೆ. ಅವರು ಓಡಿಸೋ ರೀತಿಲಿ ಯೂಸ್ ಮಾಡ್ತಾಯಿದ್ದಾರೆ, ಅದಕ್ಕಿಂತ ಅವ್ರಿಗೆ ಪ್ರಾಬ್ಲಮ್ ಬರ್ತಾ ಇಲ್ಲ. ಮತ್ತು ಕೆಲವೊಬ್ಬರು ಪ್ಯಾನಿಕ್ ಆಗಿಬಿಡ್ತಾರೆ. ಒಂದು ಸಣ್ಣ ಪುಟ್ಟ ಪ್ರಾಬ್ಲಮ್ಗೆ ಗಾಡಿ ಆಫ್ ಆಗಿಬಿಟ್ಟಿದೆ ಅಂದರೆ ಸೈಡ್ಗೆ ಹಾಕ್ಬಿಟ್ಟು ಮೂಲೆಗೆ ನಿಲ್ಲಿಸ್ಬಿಡ್ತಾರೆ. ಆ ಥರ ಮಾಡೋಕ್ಕೆ ಹೋಗ್ಬಾರ್ದು. ನೀವು ಒಂದು ದಿನ ಲೇಟ್ ಮಾಡಿದ್ರೂ ಕೂಡ ಯಾವುದೇ ಎಲೆಕ್ಟ್ರಿಕ್ ಗಾಡಿನ ಅದು ಆಗೋಗ್ಬಿಡುತ್ತೆ. ಅದು ಯಾವಾಗ ಪ್ರಾಬ್ಲಮ್ ಬರುತ್ತೆ ಆ ಟೈಮ್ಗೆ ನೀವು ಒಳ್ಳೆ ಟೆಕ್ನಿಷಿಯನ್ಸು ಅಥವಾ ಸರ್ವಿಸ್ ಮಾಡೋರನ್ನ ಹುಡುಕಿ ನೀವು ಸರ್ವಿಸ್ ಮಾಡಿಸಿದ್ರೆ ಯಾವುದೇ ಥರ ಪ್ರಾಬ್ಲಮ್ ಬರೋಲ್ಲ. ಈ ಗಾಡಿಗಳಿಗೆ ಏನಾಗಿರ್ಬೋದು, ಬ್ಯಾಟ್ರಿದು ಒಂದು ಸ್ವಲ್ಪ ಪ್ರಾಬ್ಲಮ್ ಬೂಸ್ಟರ್ ಮಾಡ್ಕೋಬೇಕು ನೀವು. ಬ್ಯಾಟ್ರಿ ಪ್ರಾಬ್ಲಮ್ ಬಂದಿದ್ರೆ, ಇಲ್ಲಾಂದರೆ ರ್ಯಾಟ್ ಬೈಟು 90% ನಿಮ್ಮ ಗಾಡಿ ಸ್ಟಾರ್ಟ್ ಆಗ್ತಾಯಿಲ್ಲ, ಡಿಸ್ಪ್ಲೇ ಆನ್ ಆಗ್ತಾಯಿಲ್ಲ, ಮೂವ್ ಆಗ್ತಾಯಿಲ್ಲ ಅಂದರೆ ರ್ಯಾಟ್ ಬೈಟೆ, ಇನ್ನೇನು ಪ್ರಾಬ್ಲಮ್ ಇಲ್ಲ. ಒಳಗಡೆ ಹೋಗಿ ವೈರೆಲ್ಲ ಕಟ್ ಮಾಡಿ ಬಿಸಾಕ್ಬಿಟ್ಟಿರುತ್ತೆ, ಅದೇ ಪ್ರಾಬ್ಲಮ್ಮು. ಬೇರೆ ಎಲ್ಲ ಪ್ರಾಬ್ಲಮ್ ಬಂದರೆ ಸಾಫ್ಟ್ವೇರ್ ಒಂದು ಸ್ವಲ್ಪ ಪ್ರಾಬ್ಲಮ್ ಬರ್ಬೋದು. ಇವಾಗ ಯಾವುದೇ ಥರ ಸಾಫ್ಟ್ವೇರ್ ಪ್ರಾಬ್ಲಮ್ ಬರ್ತಾಯಿಲ್ಲ ಓಲಾ ಗಾಡೀಲಿ, ಎಲ್ಲ ಅಪ್ಡೇಟ್ ಮಾಡಿದ್ದಾರೆ. ಮೇನ್ ನೀವು ರ್ಯಾಟ್ ಬೈಟ್ ಆಗದೆ ಇರೋ ಥರ ನೋಡ್ಕೋಬೇಕು. ಬ್ಯಾಟ್ರಿ ಡೌನ್ ಆಗೋದು ಇವಾಗ ನೋಡಿ, 60,000 ಕಿಲೋಮೀಟ್ರ್ ಓಡಿಸಿದ್ದೀನಿ, ಇನ್ನೊಂದು 30-40,000 ಕಿಲೋಮೀಟ್ರಿಗೆ ಇದು ಬ್ಯಾಟ್ರಿ ವೀಕ್ ಆಗೇ ಆಗುತ್ತೆ. ಅದು ನೇಚರ್, ನಾವು ಯೂಸ್ ಮಾಡ್ತೀವಲ್ಲ, ಬ್ಯಾಟ್ರಿ ವೀಕ್ ಆಗೇ ಆಗುತ್ತೆ. ಸರಿಯಾದ ಟೈಮಲ್ಲಿ ಸರಿಯಾದ ಇದರಲ್ಲಿ ನಾವು ಚಾರ್ಜಿಂಗ್ ಮಾಡ್ಕೊಂಡು ಹೋದರೆ ಯಾವುದೇ ಥರ ಬ್ಯಾಟ್ರಿ ವೀಕ್ ಆಗೋಲ್ಲ. 20% ಇದ್ದಾಗಲೇ ನಾವು ಚಾರ್ಜಿಂಗ್ ಹಾಕಬೇಕು. ಫುಲ್ ಡೌನ್ ಆಗೋವರೆಗೂ 5% 6% ಬರೋವರೆಗೂ ಗಾಡಿ ಉಜ್ಜಾಡ್ಬಿಟ್ರೆ ಅದು ಬ್ಯಾಟ್ರಿ ವೀಕ್ ಆಗೇ ಆಗುತ್ತೆ. ನನ್ನ ಗಾಡಿ ಇವಾಗ ನಾನು 20% 15% ಇದ್ದಾಗಲೆಲ್ಲ ಚಾರ್ಜ್ಗೆ ಹಾಕ್ಬಿಡ್ತೀನಿ. 5% 3% ಎಲ್ಲ ಮೊದಲು ಮಾಡ್ತಾಯಿದ್ದೆ ಸ್ಟಾರ್ಟಿಂಗು. ಫುಲ್ ಓಡಿಸ್ಬಿಡೋಣ, ಫುಲ್ ಜೀರೋ ಮಾಡಿಬಿಡೋಣ ಅಂತ ಎಲ್ಲ ಮಾಡ್ತಾಯಿದ್ದೆ. ಆ ಮಿಸ್ಟೇಕ್ ಮಾತ್ರ ಯಾರೂ ಮಾಡೋಕ್ಕೆ ಹೋಗಬೇಡಿ. 20% ಇದ್ದಾಗಲೇ ಚಾರ್ಜಿಂಗು ನಿಮ್ಮ ಗಾಡೀಲಿ ಚಾರ್ಜ್ಗೆ ಹಾಕ್ಬಿಡಿ, ಆವಾಗ ನೀಟಾಗಿ ಮೇಂಟೈನ್ ಆಗುತ್ತೆ. ವರ್ತಿದೆ ಗಾಡಿ ಅಂತೂ. ನನಗೆ ಇವಾಗ ಬೇಸಿಕ್ ಸರ್ವಿಸ್ಗಳ್ಬಿಟ್ಟು ಬೇರೆ ಯಾವುದೇ ಥರ ಮೇಜರ್ ಪ್ರಾಬ್ಲಮ್, ಅದೇ ರ್ಯಾಟ್ ಬೈಟ್ ಆಗಿರೋದು ಬಿಟ್ಟು ಬೇರೆ ಯಾವುದೇ ಥರ ಪ್ರಾಬ್ಲಮ್ಸ್ ಇಲ್ಲ. ಬೇರೆಯವ್ರಿಗಾಗಿರೋ ಪ್ರಾಬ್ಲಮ್ಸ್ ತುಂಬ ನೋಡಿದ್ದೀನಿ. ಅದೇ ಬ್ಯಾಟ್ರಿ ಪ್ರಾಬ್ಲಮ್ಸ್ ಇರ್ಬೋದು, ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ಗಳಿರ್ಬೋದು, ಅವೆಲ್ಲ ತುಂಬ ಆಗಿದ್ದಾವೆ ಓಲಾ ಗಾಡೀಲಿ. ಸರ್ವಿಸ್ ಮಾಡಿಕೊಟ್ಟಿಲ್ಲ ಮೇನು. ಕಂಪ್ನಿಯವ್ರು ಏನಾದ್ರು ಸರ್ವಿಸ್ ಮಾಡಿಕೊಟ್ಟಿದ್ರೆ ಇಲ್ಲಿವರೆಗೂ ಕೂಡ ನಂಬರ್ 1 ಸೇಲ್ಸ್ ಆಗ್ತಿದ್ದ ಗಾಡಿ ಇದೇ ಅನಿಸುತ್ತೆ, ಓಲಾ ಗಾಡಿನೇ ಅನಿಸುತ್ತೆ. ಯಾಕಂದರೆ ಈ ಗಾಡಿ ಕೊಡುವಷ್ಟು ಮೈಲೇಜು ಮತ್ತು ಪರ್ಫಾರ್ಮೆನ್ಸು ಯಾವುದೇ ಕಂಪ್ನಿ ಗಾಡಿಗಳು ಇಲ್ಲಿವರೆಗೂ ಕೂಡ ಕೊಡ್ತಾಯಿಲ್ಲ. ಮುಂದೆ ಬರ್ಬೋದು, ಆಲ್ರೆಡಿ ಬಂದಿರ್ಬೋದು ಗಾಡಿಗಳು, ನಾನು ಅದನ್ನು ನೋಡಿಲ್ಲ. ಕೆಲವೊಂದು ಕಂಪ್ನಿಯವರು ಕೊಡ್ತಾ ಇದ್ದಾರೆ, ಆದರೆ ಈ ಗಾಡಿ ಅಷ್ಟು ಪರ್ಫಾರ್ಮೆನ್ಸು ಯಾವ ಗಾಡಿಲೂ ನನಗೆ ಲೈಕ್ ಆಗಿಲ್ಲ. ಎಲ್ಲ ಗಾಡಿನೂ ಓಡಿಸಿದ್ದೀನಿ, ಏತರು ಓಡಿಸಿದ್ದೀನಿ, ಸಿಂಪಲ್ ಒನ್ನು ಓಡಿಸಿದ್ದೀನಿ, ಮತ್ತು ರಿವಾರಾ ಅದೇ ರಿವಾರಾ ಅಂತ ಕಂಪ್ನಿ ಅಂತ ಇದೆ, ಅದನ್ನು ಕೂಡ ಓಡಿಸಿದ್ದೀನಿ. ಈ ಗಾಡಿ ಅಷ್ಟು ಫೀಲು ಆ ಗಾಡೀಲಿ ಬರೋಲ್ಲ. ಈ ಗಾಡೀಲಿ ಚೆನ್ನಾಗಿದೆ, ಟೆಕ್ನಾಲಜಿ ಎಲ್ಲ ಚೆನ್ನಾಗಿದೆ. ಇವರು ಸರ್ವಿಸ್ ಒಂದು ಕೊಟ್ಬಿಟ್ಟಿದ್ರೆ ಸೂಪರ್ ಗಾಡಿ, ನಂಬರ್ 1 ಗಾಡಿ ಅಂತ ಅನ್ಕೋಬೋದು. ಮತ್ತು ಬಿಲ್ಡಿಂಗ್ 20% ಬಂದಾಗಲೇ ಗಾಡಿ ಆಫ್ ಆಗ್ತಿತ್ತು. ಆಮೇಲೆ ಯಾವಾಗ ನಾನು ಬೇಸಿಕ್ ಸರ್ವಿಸ್ ಮಾಡಿದೆ, ಡೀಪ್ ಕ್ಲೀನಿಂಗ್ ಮಾಡಿದೆ. ಡೀಪ್ ಕ್ಲೀನಿಂಗ್ ಅಂದರೆ ಏನೂ ಇಲ್ಲ, ನಿಮ್ಗೆ ಗಾಡಿ ಫುಲ್ ಬಿಚ್ಚಿಬಿಟ್ಟು ಒಳಗಡೆ ಎಲ್ಲ ವಾಟ್ರ್ ವಾಶ್ ಮಾಡಿ, ವಯರಿಂಗ್ ಎಲ್ಲ ಏನಾದರೂ ಲೂಸ್ ಆಗಿದರೆ ಅದನ್ನು ಟೈಟ್ ಮಾಡಿ ಫಿಕ್ಸ್ ಮಾಡಿಕೊಡ್ತಾರೆ. ಮತ್ತು ಒಳಗಡೆ ಎಲ್ಲ ಡಸ್ಟ್ ಎಲ್ಲ ಕೂತ್ಕೊಂಡಿರುತ್ತೆ, ಮಣ್ಣೆಲ್ಲ ಕೂತ್ಕೊಂಡಿರುತ್ತೆ. ನೀವೆಲ್ಲ ಮಳೆಗಾಲದಲ್ಲೆಲ್ಲ ಓಡಾಡಿರ್ತೀರ, ಎಲ್ಲ ಕೆಸರುಗಳೆಲ್ಲ ಓಡಾಡ್ತಿರಲ್ಲ, ಅಲ್ಲಿ ಹೋಗಿ ಮೋಟ್ರ್ ಮೇಲೆಲ್ಲ ಹೋಗಿ
ಮಣ್ಣೆಲ್ಲ ಕೂತಿರುತ್ತೆ. ಆ ಕಾರಣಕ್ಕೋಸ್ಕರ ಅದು ವಯರ್ಗಳೆಲ್ಲ ಕರೆಂಟ್ ಪಾಸು ಸರಿಯಾಗಿ ಆಗ್ತಾ ಇರೋಲ್ಲ. ಮತ್ತು ಮೋಟ್ರಿಗೆ ಪ್ರೆಷರ್ ಬರ್ತಾ ಇರುತ್ತೆ, ಕೂಲಿಂಗ್ ಆಗಬೇಕು. ನಾವು ಯಾವುದೇ ಮೋಟ್ರನ್ನ ರನ್ನಿಂಗ್ ಮಾಡ್ತಾ ಇದ್ದೀವಿ ಅಂದರೆ ಅದು ಹೀಟ್ ಆದರೆ ಮೈಲೇಜ್ ಕಮ್ಮಿ ಆಗೇ ಆಗುತ್ತೆ. ಯಾಕಂದರೆ ಹೆವಿ ಪವರ್ ಎಳೀತಲ್ಲ, ಅದಕ್ಕೆ ಗಾಳಿ ಆಡಬೇಕಲ್ಲ ಒಳಗಡೆ. ಮೋಟ್ರಿಗೆಲ್ಲ ಸುತ್ತ ಮಣ್ಣು ತುಂಬ್ಕೊಬಿಟ್ರೆ ಯಾವ ಥರ ಅದು ಹೀಟ್ ಆಗಿಬಿಡುತ್ತೆ. ಫುಲ್ ಹೀಟ್ ಆದರೆ ಮೋಟ್ರಿಗೂ ಪ್ರಾಬ್ಲಮ್ಮು, ಬ್ಯಾಟ್ರಿಗೂ ಪ್ರಾಬ್ಲಮ್ಮು. ಅದರಿಂದನೂ ಕೂಡ ಯಾರೇ ನೀವು ಗಾಡಿ ಓಲಾ ಗಾಡಿ ಇಟ್ಕೊಂಡಿದ್ರು ಕೂಡ ಅಥವಾ ಬೇರೆ ಯಾವುದೇ ಕಂಪ್ನಿ ಗಾಡಿ ಇಟ್ಕೊಂಡಿದ್ರು ಕೂಡ ಒಂದ್ಸಲ ಡೀಪ್ ಕ್ಲೀನಿಂಗ್ ಅಂತ ಬರುತ್ತೆ, ಅದನ್ನು ಮಾಡಿಸಿ. ಯಾಕಂದರೆ ಒಳಗಡೆ ಎಲ್ಲ ಡೆಸ್ಟು ಸೇರ್ಕೊಳ್ಳೋದು ಅದೆಲ್ಲ ಇಶ್ಯೂ ಬಂದೇ ಬರುತ್ತೆ. ಅದಕ್ಕೋಸ್ಕರ ನೀವು 20,000 30,000 ಕಿಲೋಮೀಟ್ರ್ ಓಡಿಸಿದ್ರು ಕೂಡ ಏನು ಪ್ರಾಬ್ಲಮ್ ಇಲ್ಲ ಅಂದರೂ ಕೂಡ ಅದು ನೀವು ಮಾಡಿಸ್ಕೋಬೇಕಾಗುತ್ತೆ. ಡೀಪ್ ಕ್ಲೀನಿಂಗು, ಸರ್ವಿಸು, ಬೇಸಿಕ್ ಸರ್ವಿಸ್ಗಳನ್ನ ಮಾಡಿಸ್ಕೊಳ್ಳಿ. ಎಲೆಕ್ಟ್ರಿಕ್ ಗಾಡಿ ಅಂದ್ಬಿಟ್ಟು ನಾವು ರನ್ನಿಂಗ್ ಆಗ್ತಾಯಿದೆ, ಏನು ಪ್ರಾಬ್ಲಮ್ ಇಲ್ಲ, ಸರ್ವಿಸ್ ಮಾಡಿಸ್ತವ್ರು ಪ್ರಾಬ್ಲಮ್ ಇಲ್ಲ ಅಂತ ನೀವು ಓಡಿಸ್ಕೊಂಡೇ ಹೋಗ್ತಾಯಿದ್ರೆ ಯಾವತ್ತಾರು ಒಂದಿನ ದೊಡ್ಡದಾಗೆ ಕೈಗೊಡುತ್ತೆ ಗುರು. ಆ ಥರ ಇಶ್ಯೂ ಬರಬಾರ್ದು ಅಂದರೆ ಆವಾಗವಾಗ ಒಂದು 5,000 6,000 ಕಿಲೋಮೀಟ್ರು, 15,000 ಕಿಲೋಮೀಟ್ರು, ಅಟ್ಲೀಸ್ಟ್ 15,000 ಕಿಲೋಮೀಟ್ರ್ವರೆಗೂ ನೀವು ಓಡಿಸಿ ಸರ್ವಿಸ್ ಕೊಡೋದು ಒಳ್ಳೆಯದು. 15,000 ಕಿಲೋಮೀಟ್ರು ಎಲ್ಲರೂ ಕೂಡ ಓಡ್ಸೋಕ್ಕಾಗಲ್ಲ. ಎಲ್ಲಿ ನಮ್ಮ ಡೆಲಿವರಿ ಬಾಯ್ಸ್ಗಳೇ ಜಾಸ್ತಿ ಓಡಿಸೋದು. 15,000 ಕಿಲೋಮೀಟ್ರೆಲ್ಲ ಅವರು ಆರಾಮಾಗಿ 3 ತಿಂಗಳಲ್ಲೆಲ್ಲ ಕವರ್ ಮಾಡಿಬಿಡ್ತಾರೆ. ಯಾಕಂದರೆ ಅಂಥ ಫುಲ್ ಟೈಮ್ ಡೆಲಿವರಿ ಮಾಡೋರೆಲ್ಲ ಎಲೆಕ್ಟ್ರಿಕ್ ಗಾಡಿ, ತುಂಬ ಜನ ಓಲಾ ಗಾಡಿ ಯೂಸ್ ಮಾಡ್ತಾ ಇರ್ತೀರ, ಗೊತ್ತಿರುತ್ತೆ. ಅವರೆಲ್ಲ ತುಂಬ ಜನ 15,000 ಕಿಲೋಮೀಟ್ರ್ ಲೆಕ್ಕನೇ ಇಲ್ಲ, 3 ತಿಂಗಳು 4 ತಿಂಗಳಲ್ಲೇ ಕ್ಲಿಯರ್ ಮಾಡಿಬಿಡ್ತಾರೆ. ನಮ್ಮದೆಲ್ಲ ತಿಂಗಳಿಗೆ ಒಂದು 2,000 ಕಿಲೋಮೀಟ್ರು, 1,500 ಕಿಲೋಮೀಟ್ರು ಹತ್ರ ಆಗುತ್ತೆ. ಬೇರೆಯವ್ರದ್ದೆಲ್ಲ ತುಂಬ ರನ್ನಿಂಗ್ ಮಾಡೋರು 200-250 ಕಿಲೋಮೀಟ್ರ್ ಎಲ್ಲ ಡೈಲಿ ಓಡಿಸೋರು ಕೂಡ ಇದ್ದಾರೆ ಡೆಲಿವರಿ ಫೀಲ್ಡಲ್ಲೆಲ್ಲ. ಅಂಥವ್ರಿಗೆ ಇದು ಒಳ್ಳೆ ಒಂದು ನನ್ನ ಕಡೆಯಿಂದ ಒಂದು ಸಜೆಷನ್ನು. ನೀವೇನೇ ಗಾಡಿ ಇಟ್ಕೊಂಡಿರಿ, ಯಾವುದೇ ಕಂಪ್ನಿ ಗಾಡಿ ಇಟ್ಕೊಂಡಿರಿ, ಮೇಂಟೈನ್ ಮಾಡೋದು ಮುಖ್ಯ. ಅದು ಓಡ್ತಾ ಇದೆ, ಓಡೋವರೆಗೂ ಓಡಿಸ್ಕೊಂಡು ಹೋಗ್ತಾ ಇರೋಣ ಅಂದರೆ ನಿಮ್ಗೆ ಯಾವಾಗ ಕೈ ಕೊಡುತ್ತೆ ಅಂತ ಹೇಳೋಕ್ಕಾಗಲ್ಲ. ಎಂಥ ಕಂಪ್ನಿ ಆದರೂ ಕೂಡ ಪ್ರಾಬ್ಲಮ್ ಬಂದೇ ಬರುತ್ತೆ. ಓಕೆ ಗುರು, ನೋಡಿ ಇಲ್ಲಿವರೆಗೂ ನಾನು ಮಾತಾಡ್ಕೊಂಡು ಬಂದೆ. ಯಾವುದು ಕೂಡ ಪೋರ್ಟರಲ್ಲಿ ಇದುವರೆಗೂ ಆರ್ಡ್ರ್ ಬಂದಿಲ್ಲ. ಲಾಗಿನ್ ಆಗಿ ಎಷ್ಟು ಓಕೆ, ನೋಡೋಣ ಆರ್ಡ್ರ್ ಯಾವ್ದಾದ್ರು ಸಿಗುತ್ತಾ ಅಂತ. ಇದಿಷ್ಟು ಬಂದು ನನ್ನ ಓಲಾ ಗಾಡಿ ಬಗ್ಗೆ ಮಾಹಿತಿ. ಇದೇ ಥರ ನಿಮಗೆ ವೀಡಿಯೋಸ್ ಏನಾದರೂ ಬೇಕಾದರೆ, ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಓಲಾ ಗಾಡಿ ಬಗ್ಗೆ ಏನಾದರೂ ಡೌಟ್ ಇದ್ದರೆ ಕ್ಲಿಯರ್ ಮಾಡಿಕೊಡೋಣ. ನೋಡೋಣ ನೆಕ್ಸ್ಟ್ ಆರ್ಡ್ರು ಯಾವ್ದಾದ್ರು ಸಿಗುತ್ತಾ ಅಂತ ಪೋರ್ಟರಲ್ಲಿ. ಇವತ್ತಿನ ಆರ್ಡರು, ಮೊದಲನೇ ಆರ್ಡರು ಯಾವ್ದು ಸಿಗುತ್ತೆ, ಎಷ್ಟು ದೂರಕ್ಕೆ ಸಿಗುತ್ತೆ, ಸಿಟಿ ಕಡೆಗೆ ಏನಾದ್ರು ಸಿಗುತ್ತಾ ನೋಡೋಣ. ಆಲ್ಮೋಸ್ಟ್ ಅಲ್ಲಿ ಇವಾಗ ನಾನು ಮಾತಾಡ್ತಾ ಬಂದೇ ಬಿಟ್ಟೆ ಗೊರಗುಂಟೆಪಾಳ್ಯ ನಿಯರ್. ಇನ್ನೇನೋ 15 ನಿಮಿಷ ಮಾತಾಡಿದ್ದೀನಿ ಗುರು. ಓಕೆ ಗುರು, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ನನ್ನ ಅರ್ನಿಂಗ್ಸ್ ವೀಡಿಯೋ ಹಾಕ್ತೀನಿ, ಓಕೆನಾ.